ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದಂಥ ಅಂಶ ಏನಂತಂದ್ರೆ, ಏನು ಈ ನವೆಂಬರ್ ಮತ್ತು ಡಿಸೆಂಬರ್ ಒಳಗಡೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಆಗುತ್ತೆ ಅನ್ನುವಂಥ ಒಂದು ಬಹಳ ದೊಡ್ಡ ಚರ್ಚೆ ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಕಡೆ ನಡೀತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಬಳ್ಳಾರಿಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅವ್ರದೇ ಆದಂಥ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ನನಗೆ ಮಂತ್ರಿ ಪದವಿ ಬಾರಿ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಅಥವಾ ಒಂದು ಮನವಿಯನ್ನು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಮತ್ತು ಪಕ್ಷದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. ನಾವು ಇವತ್ತೇನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದ್ರೆ, ಏನು ಎಸ್.ಎನ್. ನಾರಾಯಣಸ್ವಾಮಿ ಅವರು ಒಂದು ಇವತ್ತು ಸಚಿವ ಸ್ಥಾನವನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ಬಹಳ ದೊಡ್ಡ ಗುರುತರ ಆರೋಪ, ಗಂಭೀರವಾದಂಥ ಆರೋಪ ಅವ್ರ ಮೇಲೆ ಇದೆ. ಏನು ಅಂತಂದ್ರೆ, ಅವರು 2018ರಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ವತಃ ಅವರ ತಾಯಿ ಮುನಿಯಮ್ಮ ಅನ್ನೋ ಹೆಸರಿಗೆ ಬಳ್ಳಾರಿಪೇಟೆ ವಿಧಾನಸಭಾ ಕ್ಷೇತ್ರದ ಭೂ ಸಕ್ರಮಾತಿ ಸಮಿತಿ ಅಧ್ಯಕ್ಷರಾಗಿದ್ದಂಥ ವೇಳೆಯಲ್ಲಿ ಬಳ್ಳಾರಿಪೇಟೆ ತಾಲೂಕು ಕಸಬಾ ಹೋಬಳಿ ಉದಿಕಳ ಹೋಬಳಿ ಸರ್ವೆ ನಂಬರ್ 253ರಲ್ಲಿ ಅವರು ತನ್ನ ತಾಯಿಗೆ 3 ಎಕರೆ 10 ಗುಂಟೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಅವರು ಮಂಜೂರು ಮಾಡಿದ್ದಾರೆ. ಅವ್ರ ಮೇಲೆ ದೊಡ್ಡ ಆರೋಪ ಇದೆ. ಇದನ್ನ 2022ರಲ್ಲಿ ನಾವು ಅವತ್ತಿನ ACB ಮುಂದೆ ದೂರನ್ನು ಕೊಟ್ಟಿದ್ದೀವಿ. ACB ಮತ್ತು ಲೋಕಾಯುಕ್ತ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಇವ್ರ ಮೇಲೆ ಅಭಿಯೋಜನ ಮಂಜೂರಾತಿ ಕೊಡಬೇಕು, ಇವ್ರ ಮೇಲೆ ತನಿಖೆ ಆಗಬೇಕಾಗಿದೆ, ಇವ್ರ ಮೇಲೆ ಗಂಭೀರವಾದಂಥ ಆರೋಪ ಇದೆ ಅಂತೇಳಿ 17A ಅನುಮತಿ ಕೊಡಬೇಕು ಅಂತೇಳಿ ಸ್ಪೀಕರ್ ಅವರನ್ನು ಕೇಳಿದರು. ಆದರೆ ಸ್ಪೀಕರ್ ಅವರು ಏನು ಈ ಶಾಸಕರಿದ್ದಾರೆ, ಈ ಶಾಸಕರನ್ನ ನಾನು ಆಯ್ಕೆ ಮಾಡೋದಿಲ್ಲ, ಅವರು ಹೊರಗಡೆಯಿಂದ ಆಯ್ಕೆ ಆಗ್ಬಿಡ್ತಾರೆ, ನಾನು ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಇಟ್ಕೊಂಡು ಈ ಲೋಕಾಯುಕ್ತ ಸಲ್ಲಿಸಿದಂಥ ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿದ್ರು. ಸೊ ಅದೇ ಟೈಮಲ್ಲಿ 19/4/2025 ನಮ್ಮ ರೀಸೆಂಟ್ ಆಗಿ ಬೆಂಗಳೂರು ನಗರದ ವೇಲಿಕವಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಹಾಲಿ ಶಾಸಕರಾದಂಥ ಮುನಿರತ್ನ ಅವ್ರ ಮೇಲೆ FIR ಆಗಿತ್ತು. ಸೊ ಅದರ ಮೇಲೆ CID ತನಿಖೆ ಮಾಡಿ ಇವತ್ತಿನ DGP ಸಾಹೇಬರಾದಂಥ ಸಲೀಂ ಸಾಹೇಬರು ಅವತ್ತು CIDಯಲ್ಲಿ DG ಆಗಿದ್ರು. ಅವರು ಪ್ರಸ್ತಾವನೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದಾರೆ. ಆದರೆ ಅವ್ರಿಗೆ ಮಂಜೂರಾತಿ ಅಭಿಯೋಜನಾ ಮಂಜೂರಾತಿಯನ್ನು ಚಾರ್ಜ್ ಶೀಟ್ ಮಾಡೋದಕ್ಕೆ ಸ್ಪೀಕರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಇನ್ನು ನಾವು ಹೇಳ್ತಾ ಇರೋದು ಏನಂತಂದ್ರೆ, 2 ಪ್ರಶ್ನೆ ಇದೆ. ಇವತ್ತು ಏನು ನಾವು ಕೇಳ್ತಾ ಇದ್ದೀವಿ, ಇವತ್ತು ಬಳ್ಳಾರಿಪೇಟೆ ಶಾಸಕರಿಗೆ ಒಂದು ನ್ಯಾಯ, ಬೆಂಗಳೂರಿನಲ್ಲಿ ಮುನಿಯಪ್ಪ ನಾಯ್ಡುಗೆ ಒಂದು ನ್ಯಾಯವನ್ನು ಕೊಟ್ಟಿದ್ದರಿಂದ ಇದನ್ನ ಲೋಕಾಯುಕ್ತ. ಸೊ ಇದೇ ಟೈಮಲ್ಲಿ ಇವತ್ತೇನು ಉದುಕಳ ಅಲ್ಲಿ ಜಮೀನನ್ನು ಮಂಜೂರು ಮಾಡಿದ್ದಾರೆ ನಮ್ಮ ನಾರಾಯಣಸ್ವಾಮಿ ಅವರ ತಾಯಿಗೆ, ಸ್ವತಃ ಉದುಕಳದಲ್ಲಿ ಅವ್ರಿಗೆ ಒಂದು 25ಕ್ಕೂ ಹೆಚ್ಚು ಎಕರೆ ಜಮೀನಿದೆ. ಅವರು ಇದನ್ನು ಖುದ್ದು ಘೋಷಿಸಿಕೊಂಡಿದ್ದಾರೆ. ಉದುಕಳ ಗ್ರಾಮದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಅವರ ಪತ್ನಿ ಶಶಿಕಲಾ ಮತ್ತು ನಾರಾಯಣಸ್ವಾಮಿ ಹೆಸರಿನಲ್ಲಿ ಇದೆ. ಅಲ್ಲಿ ಒಂದು S.N. ರೆಸಾರ್ಟ್ ಅಂತ ಒಂದು ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನು ಮಂಜೂರು ಮಾಡಿದ್ದಾರೆ. ಅದೇ ವೇಳೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನನ್ನ ತಾಯಿಗೆ ನನಗೆ ರಕ್ತ ಸಂಬಂಧ ಇದೆ ಹೊರತು ಅರ್ಥ ಸಂಬಂಧ ಇಲ್ಲ ಅನ್ನುವಂಥ ವಾದವನ್ನ, ವಿತ್ತಂಡವಾದವನ್ನ ಹೇಳಿದ್ರು. ನೋಡಿ, ಅವರೇ 1913ರಿಂದ 1927ರವರೆಗೆ ತನ್ನ ತಾಯಿಯನ್ನ ಡಿಪೆಂಡೆಂಟ್ ಅಂತೇಳಿ ಇವರೇ ಘೋಷಣೆ ಮಾಡಿಕೊಂಡು ಕರ್ನಾಟಕ ಲೋಕಾಯುಕ್ತ ಮುಂದೆ ನೋಡಿ, ಇಲ್ಲಿದೆ ಸಾರ್ವಜನಿಕ ನೌಕರರ ತಾಯಿ ಶ್ರೀಮತಿ ಮುನಿಯಮ್ಮ ವ್ಯವಸಾಯ ಆದಾಯ 5 ಲಕ್ಷ. ಈ ತರ ಇವರು ಸುಮಾರು 5 ವರ್ಷಗಳ ಕಾಲ ಸತತವಾಗಿ ತಮ್ಮ ತಾಯಿ ಅಂತ ಒಂದ್ ಕಡೆ ಡಿಕ್ಲೇರ್ ಮಾಡ್ತಾರೆ. ಸ್ವಂತ ತಾಯಿಗೆ ಏನವ್ರಿಗೆ ಜನಾಧಿಕಾರ ಕೊಟ್ಟಿದ್ದಾರೆ ಬಳ್ಳಾರಿಪೇಟೆ ಕ್ಷೇತ್ರದ ಜನ. ತಮ್ಮ ಪ್ರಕಾರ ಮಾಡೋ ವೇಳೆ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋ ಉದ್ದೇಶದಿಂದ ಅವರ ತಾಯಿಗೆ ಮಂಜೂರು ಮಾಡಿದ್ದಾರೆ. ಅವರು ಹೇಳುವಂತ ವಿತ್ತಂಡವಾಗ ನಾನು ಮಂಜೂರಾತಿ ಇಲ್ಲ ಅನ್ನಿದ್ರೆ ಇದು ಇಲ್ಲ, ಸರ್ಟಿಫೈಡ್ ಕಾಪಿ ಅವರೇ ಸಲ್ಲಿಸುವಂಥದ್ದು ಲೋಕಾಯುಕ್ತಕ್ಕೆ. ಅವರು ಈ ಮೂಲಕ ಅವರು ನಮ್ಗೆಲ್ಲ ಏನಂದ್ರೆ ಒಂಥರ ಕಿವಿಗೆ ಲಾಲ್ ಬಾಗ್ ಇಟ್ಬಿಟ್ಟು ಯಾಮಾರ್ಸಕ್ ಹೇಳ್ತಾರೆ. ಇದು ಆಗೋದಿಲ್ಲ, ಇದು ಅನುಗ್ರಹ ಪಂಚಾಯತ್ ಅಲ್ಲ. ಇದು ನಾರಾಯಣಸ್ವಾಮಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಅದಾದ್ಮೇಲೆ ಮಾನ್ಯ ಕರ್ನಾಟಕ ಲೋಕಾಯುಕ್ತ ರಿಜೆಕ್ಟ್ ಆದ್ಮೇಲೆ ಲೋಕಾಯುಕ್ತದಲ್ಲಿರುವಂತ ಲೀಗಲ್ ವಿಂಗ್ ಏನಿದೆ, ಲೀಗಲ್ ವಿಂಗ್ ಈ
ಈ ಪ್ರಕರಣ ಹೋಗುತ್ತೆ. ಆ ಲೀಗಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಕರ್ನಾಟಕ ಲೋಕಾಯುಕ್ತ ಸಮಸ್ಯೆ ಕಾನೂನು ಕೋಶದ ಅಭಿಪ್ರಾಯ ಹೀಗಿದೆ. ಐ ಆಮ್ ಆಫ್ ದಿ ಒಪಿನಿಯನ್ ದಟ್ ದಿಸ್ ಈಸ್ ಎ ಫಿಟ್ ಕೇಸ್, ಇದು ಫಿಟ್ ಕೇಸ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಫಿಟ್ ಕೇಸ್ to be challenged the in-field order passed by Karnataka Legislative Assembly before Honorable High Court of Karnataka by filing writ petition ಅಂತ ಹೇಳಿದ್ದಾರೆ. ಸೊ ಇದನ್ನ ನಮ್ಮ ಆನರಬಲ್ ಲೋಕಾಯುಕ್ತ ಸಾಹೇಬರು, ಈಗಿರುವಂತಹ ಲೋಕಾಯುಕ್ತ ಸಾಹೇಬರು ಈ ವರದಿಯ ಅಭಿಪ್ರಾಯ ವರದಿಯನ್ನ ಅಂಗೀಕರಿಸಿದ್ದಾರೆ, ಅನುಮೋದಿಸಿದ್ದಾರೆ. ಈ ಏನು ಸ್ಪೀಕರ್ ಅವರು ರಿಜೆಕ್ಟ್ ಮಾಡಿದ್ರು 17ನೇ ಪರ್ಮಿಷನ್ ಅನ್ನ, ಹೈಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಿ ಅನ್ನುವಂತ ಅಭಿಪ್ರಾಯವನ್ನು ಲೋಕಾಯುಕ್ತರು ಮತ್ತೆ ಕಾನೂನು ಕೋಶ ಎರಡೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅಭಿಪ್ರಾಯ ನಮಗೆ ದಾಖಲೆ ಹೊರಿಸಿದ್ವಿ. ಈಗ ಅದ್ರ ಜೊತೆಗೆ ಇದಕ್ಕೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್, ಸಂಸದ ಪ್ರಜ್ವಲ್ ಏನು ಕಾಮಕೇಳಿ ಹಗರಣ ಆಯಿತು, ಆ ಪ್ರಕರಣದ ಸರ್ಕಾರದ ಪರವಾಗಿ ಪ್ರತಿನಿಧಿಸಿದಂತ ವಕೀಲ SPP ಅಲ್ಬರ್ಟ್ ವೆಂಕಟೇಶ್ ಅವ್ರನ್ನ ನೇಮಕ ಮಾಡಿದ್ದಾರೆ ಈ ಪ್ರಕರಣಕ್ಕೆ. ನನಗಿರೋ ಮಾಹಿತಿ ಪ್ರಕಾರ ಇದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಮಸ್ಯೆ ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದೆ. ಒಳ್ಳೆ ವಕೀಲರು ಕೂಡ ಈ ವಿಚಾರದಲ್ಲಿ ನೇಮಕ ಆಗಿದೆ. ಹತ್ತಿರದಲ್ಲೇ ಇದನ್ನ ಪ್ರಶ್ನೆ ಮಾಡಿ ಕರ್ನಾಟಕ ಲೋಕಾಯುಕ್ತ ಅವರು ಮಾನ್ಯ ಸ್ಪೀಕರ್ ಮೇಲೆ ರಿಟ್ ಪಿಟಿಷನ್ ಅನ್ನು ಕರ್ನಾಟಕ ಹೈಕೋರ್ಟ್ ಮುಂದೆ ದಾಖಲು ಮಾಡ್ತಾ ಇದ್ದಾರೆ. ಜೊತೆಗೆ ನಾನೊಬ್ಬ ದೂರಗಾರನಾಗಿ ನಾನು ಕೂಡ ಈ ಮಾಸಾಂತ್ಯ ನೋಡ್ತೀವಿ. ಈ ಮಾಸಾಂತ್ಯದ ಒಳಗಡೆ ಲೋಕಾಯುಕ್ತದವರು ಇದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಫೈಲ್ ಮಾಡಲಿಲ್ಲ ಅಂದ್ರೆ ನಾನು ಕೂಡ ಇದನ್ನ ಚಾಲೆಂಜ್ ಮಾಡಿ ಕರ್ನಾಟಕ ಹೈಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಫೈಲ್ ಮಾಡಲಿದ್ದೀನಿ. ಈಗ ಮುಖ್ಯವಾದಂತಹ ಉದ್ದೇಶ ಏನು ಅಂತಂದ್ರೆ, ಈ ಪತ್ರಿಕಾಗೋಷ್ಠಿದು ಒಬ್ಬ ಮೇಲ್ನೋಟಕ್ಕೆ ಸಾಬೀತುಪಡಿಸಬಹುದಾದಂತ 7 ವರ್ಷಕ್ಕೂ 10 ವರ್ಷಕ್ಕೆ ಶಿಕ್ಷೆಗೆ ಒಳಗಾಗುವಂತ ನೋಡಿ ಏನಿದೆ ಲೋಕಾಯುಕ್ತ ಬಂದವರು ಮೊನ್ನೆ ಇವರೇನು ಸಲ್ಲಿಸಿದ್ದಾರೆ ಶಾಸಕರು ಅಫಿಡಿ, ಇದು ನಮ್ಮ ಅಫೆಕ್ಟ್ ಅಂಡ್ ಲಯಬಿಲಿಟೀಸ್ ಡಿಕ್ಲರೇಷನ್ ಸಲ್ಲಿಸಿದ್ದಾರೆ. ಅದ್ರ ಪ್ರಕಾರ ಇವ್ರನ್ನ ನೇರವಾಗಿ ಜೈಲಿನ ಹೆಬ್ಬಾಗಿಲ ಕಡೆ ಕರ್ಕೊಂಡು ಹೋಗ್ತಾರೆ. ಈ ದಾಖಲೆ ಸಾಕು ನಾರಾಯಣ ಸ್ವಾಮಿ ಅವರಿಗೆ ಜೈಲಿಗೆ ಕರ್ಕೊಂಡು ಹೋಗೋದಕ್ಕೆ ಅವರೇ ಸಲ್ಲಿಸಿರುವಂತ ಲೋಕಾಯುಕ್ತ ಇದು ನಮ್ಮ ಉತ್ತರದಾಯಿತ್ವದ ಪಟ್ಟಿ ಸಲ್ಲಿಸಿದ್ದಾರೆ. ತಮ್ಮ ತಾಯಿನ ನನ್ನ ಅವಲಂಬಿತ ಅಂತ ಘೋಷಣೆ ಮಾಡಿಕೊಂಡ್ಮೇಲೆ ಅವರು ಸ್ವಂತ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರಕ್ಕೆ ದ್ರೋಹ ಬಂದಿದ್ದಾರೆ ಮತ್ತು ಆತ್ಮವಂಚನೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ವಿ. ಇಂಥ ಭ್ರಷ್ಟನ ಆರೋಪ ಇರುವಂತ ಕಳಂಕಿತರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತೇಳಿ AICC ಪ್ರೆಸಿಡೆಂಟ್ ಆಗಿರುವಂತ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಆಮೇಲೆ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ, ಮತ್ತೆ KPCC ಪ್ರೆಸಿಡೆಂಟ್ ಆದಂತ DK ಶಿವಕುಮಾರ್ ಅವರಿಗೆ, ಆಮೇಲೆ ವಿರೋಧ ಪಕ್ಷದ ನಾಯಕರಾದಂತ ನಮ್ಮ ಇವರು ಅಶೋಕ್ಗೆ ಮತ್ತೆ HD ಕುಮಾರಸ್ವಾಮಿಗೆ ಈ ಎಲ್ಲ ದಾಖಲಾತಿಗಳನ್ನ ಅಂಶ ಮೂಲಕ ಅವ್ರಿಗೆ ನೇರವಾಗಿ ಅವ್ರ ಮನೆ ಕಳಿಸ್ತಾ ಇದ್ದೀವಿ. ಇದನ್ನ ನೀವು ಒಂದು ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡಬೇಕು. ಒಂದು ಸರ್ಕಾರ ಏನೊಂದು ಪಾಲಿಕೆ ಇರೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಥವಾ DK ಶಿವಕುಮಾರ್ ಸರ್ಕಾರ ಅವ್ರ ಮಂತ್ರಿ ಪ್ರಸ್ತಾವನೆ ಇದೆ, ಇದನ್ನ ತಿರಸ್ಕಾರ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದೆ. ಇದ್ರ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟಕ್ಕೆ ತಗೊಂಡು ಶಿಫಾರಸನ್ನ ರಾಜಭವನಕ್ಕೆ ಕಳಿಸ್ಕೊಟ್ರೆ ನಾವು ರಾಜ್ಯಪಾಲರ ಮುಂದೆ ಎಲ್ಲ ದಾಖಲಾತಿ ಕೊಡ್ತೀವಿ, ಇವರಿಗೆ ಓಟ್ ಕೊಡಬಾರ್ದು, ಪ್ರಮಾಣ ವಚನ ಬೋಧಿಸಬಾರ್ದು, ಏನು ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನ ನೀವು ತಿರಸ್ಕಾರ ಮಾಡಬೇಕು ಅಂತೀವಿ. ನಾವು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದೀವಿ. ಈ ರಾಜ್ಯಪಾಲರ ಅಂಗಳಕ್ಕೆ ಹೋಗೋದು ಬೇಡ, ಕೂಡಲೇ ಸಚಿವರು ಏನು ಸರ್ಕಾರ ಇದೆ ಇದನ್ನು ಗಂಭೀರವಾಗಿ ತಗೊಂಡು ಇವ್ರ ಮಂತ್ರಿಮಂಡಲ ತಗೋಬಾರ್ದು ಅಂತೇಳಿ ನಾವು ಆಗ್ರಹಿಸ್ತೇವೆ. BPL ಅನ್ನೋದು ಉಚಿತವಾಗಿ ಕೊಡುವಂಥದ್ದು. ಅದು ಉಚಿತವಾಗಿ ಯಾಕೆ ಉಚಿತ ಅಮೇಧ್ಯಗೆ ಆಸೆಗೆ ಒಳಗಾಗ್ತದೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಇದನ್ನ ಅವರೇ ಸ್ಪಷ್ಟಪಡಿಸಬೇಕು. ಅವ್ರು BPL ಅಲ್ಲ, ಅವ್ರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದರೆ ಅವರ ಅದರಲ್ಲೇ ಇದೆ ಹತ್ರ. ಹೀಗಾಗಿ ಅವರು BPL ಶಾಸಕರಲ್ಲ ಅಥವಾ ಹೇಳ್ಕೊಳ್ಳೋ ಮೂಲಕ ಜನರನ್ನು ಯಾಮಾರಿಸೋದು. ಅವ್ರ ತಾಯಿನೂ BPL ಅಲ್ಲ, ಅವ್ರ ತಾಯಿಗೆ ವಾರ್ಷಿಕ ಆದಾಯ 5 ಲಕ್ಷ ಇಟ್ಟಿದ್ದಾರೆ ನೋಡಿ, ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ ಎಲ್ಲಾಗುತ್ತೆ 12,000 ಒಳಗಡೆ ಇದ್ರೆ BPL 5 ಲಕ್ಷ ಇದೆ, ವ್ಯವಸಾಯ ಜಮೀನಿದೆ, ಅದರಿಂದ ಆಗುತ್ತೆ APL. ನಾಚಿಕೆ ಆಗಲ್ವಾ? ಬಂಡ ತರದಿಂದ ನೀವು ಇದನ್ನೆಲ್ಲ ಸಮರ್ಥನೆ ಮಾಡ್ಕೊಂತೀರಲ್ರಿ. ನಾರಾಯಣ ಸ್ವಾಮಿ ಅವರೇ ಮಾನ ಮರ್ಯಾದೆ ಇಟ್ಕೊಂಡು ಕೆಲಸ ಮಾಡಿ. ಇದಕ್ಕೆಲ್ಲ ಅವ್ರಿಗೆ ಸುಮಾರು 20 ಸರ್ವೆ ನಂಬರ್ ಇದೆ. 20 ಸರ್ವೆ ನಂಬರು, ಅದು 25ಕ್ಕೂ ಹೆಚ್ಚು ದಾಖಲಾತಿ ಅದೇ ಗ್ರಾಮದಲ್ಲಿದೆ.
25ಕ್ಕೂ ಹೆಚ್ಚು ಎಕರೆ ಉದುಕಲ ಗ್ರಾಮದಲ್ಲೇ ಇದೆ. ಅವ್ರ ಹೆಂಡತಿ ಶಶಿಕಲಾ, ಶ್ರೀಮತಿ ಶಶಿಕಲಾ ಮತ್ತು ಎಸ್ ಎನ್ ನಾರಾಯಣ ಸ್ವಾಮಿ ಹೆಸರಿನಲ್ಲಿ 25 ಹೆಚ್ಚು ಎಕರೆ ಇದೆ. ಏನು ಹೇಳಿ ಸರ್ ನಿಮ್ಗೆ? 22ರಲ್ಲಿ ದೂರು ಕೊಟ್ಮೇಲೆ ಲೋಕಾಯುಕ್ತ ಸಮಸ್ಯೆಗಳು 82 ಸ್ಪೆಷಲ್ ಕೋರ್ಟ್ ಗಜಾನನ ಭಟ್ ಸಾಹೇಬ್ರ ಮುಂದೆ ಕೊಟ್ಟಿರುವಂತಹ ತನಿಖಾ ಪ್ರಗತಿಯ ವರದಿಗಳು ಇಷ್ಟಗಳ ನೋಡಿ. ಇದು ಸುಮಾರು 3 ವರ್ಷಗಳ ಕಾಲದಿಂದ ಸುಮಾರು 20ಕ್ಕೂ ಹೆಚ್ಚು ಹೀರಂಗಲ್ಲಿ ಕೋಲಾರ ಲೋಕಾಯುಕ್ತ ಡಿವೈಎಸ್ಪಿ ಮತ್ತು ಎಸ್ಪಿ ಅವರು ತನಿಖೆಯ ಪ್ರಗತಿ ವರದಿಯನ್ನು ಸಲ್ಲಿಸಿದ್ದಾರೆ. ಎಷ್ಟು ಪುಟ ಇದೆ? 160 ಪುಟ ಇದೆ. ಇದನ್ನ ಲೋಕಾಯುಕ್ತ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಲೋಕಾಯುಕ್ತ ಅವರು ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಸೀರಿಯಸ್ ಆಗಿ. ಸೊ ಈಗ ರಿಸಲ್ಟ್ ಆದ್ಮೇಲೆ ಆನರಬಲ್ ಲೋಕಾಯುಕ್ತ ಸಾಹೇಬರು ಕ್ವಿಟ್ ಕೇಸ್ ಅಂತ ಇದನ್ನ ಮಾಡಿ ಲೋಕಾಯುಕ್ತ ಅಂದ್ರೆ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರ್ಬಟ್ ವೆಂಕಟೇಶ್ ಅಂತ ನೇಮಕ ಮಾಡಿದ್ದಾರೆ ನಮಗಿರೋ ಮಾಹಿತಿ ಪ್ರಕಾರ. ಸೊ ಈಗ 10 ದಿನ ಒಳಗಡೆ ಹೋಗ್ಬೇಕು ಅಂತ ಒಂದು. ಇನ್ನೊಂದು ಅಂಶ ಏನಂತಂದ್ರೆ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಶುದ್ಧ ಹಸ್ತ ಇರುವಂತದ್ದು ಸಚಿವರಾಗಬೇಕು. ಇವತ್ತು ಬಳ್ಳಾರಿಪೇಟೆ ಹೋಗಿ ನೋಡಿ ಅದೊಂದು ರಿಪಬ್ಲಿಕ್ ನೀವು ನೋಡ್ಕೊಳ್ಳಿ ಪತ್ರಕರ್ತರು ಅಲ್ಲ, ಪತ್ರಿಕಾಗೋಷ್ಠಿ ಮಾಡಿಕೊಂಡು ಐವಿ ಕೊಡೋದಿಲ್ಲ, ಒಂದು ರೂಮ್ ಕೊಡೋದಿಲ್ಲ. ಕೊಟ್ಟಿದೆ ಅಂದ್ರೆ ಅವತ್ತು ಅವ್ನು ಖಾಲಿ ಅಂತಾನೆ. ಸೊ ಈಗ ರಿಪಬ್ಲಿಕ್ ಇದೆ. ಈಗ ಜಿಲ್ಲೆಗೆ ಮಂತ್ರಿ ಆದ್ರೆ ಈ ಜಿಲ್ಲೆಯಲ್ಲಿ ಬರೀ ದಂಧೆ ನಡೀತದೆ, ಎಲ್ಲ ಇದು ವಾಸ್ತವಾದಂತ ಅಂಶ. ಅದಕ್ಕೆ ಅವರು ಮಂತ್ರಿ ಸಚಿವರ ಆರೋಪ ಇರೋದ್ರಿಂದ ಕಳಂಕಿತ ಶಾಸಕ ಅಂತ ಇದಾಗಿರೋದ್ರಿಂದ ಲೋಕಾಯುಕ್ತರು ಸುತ ಅವ್ರಿಗೆ ಕ್ಷಣ ಬರೆದು ಬಿಟ್ಟಿದ್ದಾರೆ ಅವ್ರ ಬಗ್ಗೆ. ನಾನಲ್ಲ, ನಾನು ಬರೀ ದೂರದಾರ ಅಷ್ಟೇ. ಈಗ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತರು ಇದನ್ನ ಫಿಟ್ ಕೇಸ್ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಆಮೇಲೆ ಲೀಗಲ್ ಸೆಲ್, ಲೋಕಾಯುಕ್ತ ಲೀಗಲ್ ಸೆಲ್ ಕೂಡ ಫಿಟ್ ಅಂತ ಅವರು ಹೋರಾಡ್ತಾ ಇದ್ದಾರೆ. ನಾನು 3 ವರ್ಷದಿಂದ ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೆ. ಯಾಕಂದ್ರೆ ಈ ಪ್ರಕರಣ 82ನೇ ವಿಶೇಷ ನ್ಯಾಯಾಲಯ ಶಾಸಕ ಮತ್ತು ಸಂಸದರ ನ್ಯಾಯದಲ್ಲಿ ನಾವೇ PCR ಮಾಡಿದ್ದೀವಿ. ಇದನ್ನ ಅವಾಗಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದೆ ಒಂದು PCR ಅಂತಿದೆ ನೋಡಿ, PCR ನಂಬರ್ 22 2022. 3 ವರ್ಷದಿಂದ ಸುಮ್ಮನೆ ಮಗುಮಾಗಿಲ್ಲ, 3 ವರ್ಷದಿಂದ ಇದರಿಂದನೇ ಇದ್ದೀವಿ. ಕೇಸ್ ಕಟ್ಟಿದಾಗ ಪ್ರತಿ ನಿನ್ನೆ ಕೂಡ ಈರಂಗಿತ್ತು. ನಿನ್ನೆ ಕೂಡ ಪ್ರಕರಣ ಕೋರ್ಟ್ ಮುಂದೆ ಬಂದಿದ್ಮೇಲೆ ಇವ್ರಿಗೆ ಮಂತ್ರಿ ನಮ್ಮದು ಮುಖ್ಯವಾಗಿ ಕೋರಿಕೆ ಅಂದ್ರೆ ಇವರು ಮಂತ್ರಿಗಳಾದ್ರೆ ದೂರದಾರರನ್ನ ಬೆದರಿಸೋದು, ಸಾಕ್ಷಿಗಳನ್ನು ಬೆದರಿಸೋದು, ಆಮಿಷ ಒಡ್ಡೋದು, ಆಮೇಲೆ ಅವ್ರನ್ನ ಒತ್ತೆ ಇರುವಂತ ಸಾಧ್ಯತೆಗಳು ಅತ್ಯಂತ ದಿಟ್ಟವಾಗಿದ್ದಾವೆ. ಅದಕ್ಕೆ ಸರ್ ಇಲ್ಲ, ಒಂದು ಪವರ್ ತಗೊಂಡ್ಮೇಲೆ ಅದಕ್ಕೆ ಸುಮಾರು ಜನ ಸಾಕ್ಷಿಗಳಿದ್ದಾರೆ ರೈತರು, ಅವ್ರನ್ನ ಕರೆಸ್ಕೊಂಡು ನೋಡಿ ಸಾಕ್ಷಿ ತರ ಇದೆ ಈ ತರ ಮಾಡಿ ನೋಡಿ. ಈಗ ಉದಾಹರಣೆಗೆ ಇಷ್ಟು ಜನ ಸಾಕ್ಷಿಗಳು ಸರ್ಕಾರಿ ನೌಕರರು, ಅವ್ರನ್ನ ಕರೀತಾರೆ. ನನ್ನ ಸಚಿವ ನೀನಿದೆ ಈ ತರ ಹೋಗ್ಬೇಕು ಅಂತ ಹೇಳ್ತಾರೆ, ಬೆದರಿಸೋ ಸಾಧ್ಯತೆಗಳಿದ್ದಾವೆ. ಹಂಗಾಗಿ ಅವ್ರಿಗೆ ಮಂತ್ರಿ ಪದವಿಯನ್ನು ಕೊಡಬಾರ್ದು ಅಂತ ನಾವು RI, ಆಮೇಲೆ ವಿಲೇಜ್ ಅಕೌಂಟೆಂಟ್, ಕೇಸ್ ವರ್ಕರು, ಸರ್ವೇಯರು, ಸ್ವತಃ MLA ಅವ್ರ ತಾಯಿ ಮೇಲೆ ಕೂಡ FIR ಆಗಿದೆ. ಸ್ವತಃ MLA ಅವ್ರ ತಾಯಿ ಮೇಲೆ ಕೂಡ FIR ಆಗಿದೆ. ಕೇಸ್ ನಂಬರ್ 24 ಮುನಿಯಮ್ಮ ಮೇಲೆ FIR ಆಗಿದೆ. ಅವರು ಪಾಪ ಕಾಲಾಂತರಾಗಿದ್ದಾರೆ, ದೈವಾಧೀನರಾಗಿದ್ದಾರೆ. ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಿದ್ದೇವೆ. ಅವ್ರ ತಾಯಿ ಮೇಲೆ ಕೂಡ FIR ಆಗಿದೆ. ಆಮೇಲೆ ಕಳೆದ ತಿಂಗಳು 9ನೇ ತಿಂಗಳಲ್ಲಿ ಲೋಕಾಯುಕ್ತ SP ಅವರು ಕೋರ್ಟ್ ಮುಂದೆ ಪ್ರಗತಿ ವರದಿ ಸಲ್ಲಿಸಿದ್ದಾರೆ. ಅದನ್ನು ಹೇಳಿದರೆ ಭಾಗಶಃ ತನಿಖೆ ಮುಗಿದಿದೆ, ಚಾರ್ಜ್ ಶೀಟ್ ಮಾಡಬೇಕಾಗಿದೆ ಕೋರ್ಟ್ಗೆ ಅಷ್ಟೇ. ತನಿಖೆ 90 ಭಾಗ ಮುಗಿದಿದೆ. ಇದು ಕೋರ್ಟ್ ಇದನ್ನ ಸ್ಪೆಷಲ್ ಕೋರ್ಟ್ ಇದನ್ನ ಹಿಂದೆ ಇದೆ. ಯಾಕಂದ್ರೆ ನಾವು MLA MP ಸ್ಪೆಷಲ್ ಕೋರ್ಟ್ ಇದೆ, ಅಲ್ಲಿ PCR ಫೈಲ್ ಆಗಿ FIR ಆದ್ಮೇಲೆ ಕೋರ್ಟ್ ಫಾಲೋಅಪ್ ಮಾಡ್ತಾ ಇರ್ತೀವಿ. ಇದನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾನಿಟರಿಂಗ್ ಮಾಡ್ತಾರೆ. ಪ್ರತಿ ತಿಂಗಳು ಪ್ರತಿಯೊಂದು MP ಮತ್ತು MLA ಮೇಲೆ ಏನೇನು ಕೇಸ್ ಇದಾವೆ ಆ ಕೋರ್ಟ್ ಅಲ್ಲಿ ಇದರ ಪ್ರಗತಿ ವಿವರವನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹಿಂದೆ ಹೋಗುತ್ತೆ. ಒಂದೇ ಕೇಸಲ್ಲಿ ಆಲ್ ಕೇಸಸ್